ನಟರಾಜ್ ಗೌಡ್ರೆ, ಈಗ ವರ್ಷಕ್ಕೇನಿಲ್ಲ ಅಂದರೂ ಒಂದು 50ರಿಂದ 60 ಜನ ಹುಲಿ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ತಮ್ಮ ಸಚಿವರ ಕಾರ್ಯವೈಖರಿ ಬಹಳಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅರಣ್ಯ ಇಲಾಖೆಯನ್ನು ಜವಾಬ್ದಾರಿ ವಹಿಸೋದು ಸ್ವಲ್ಪ ಅನುಭವ ಆದರೂ ಇರಬೇಕು ಸರ್. ಈಗ ಅಥವಾ ಅವ್ರಿಗೆ ಕಾಡು ಅಥವಾ ಆ ಭಾಗದಲ್ಲಿ ಹುಟ್ಟಿ ಬೆಳೆದಿದ್ದರೆ ಅವ್ರಿಗೆ ಅರಿವಿರುತ್ತೆ ಸಹಜವಾಗಿ ಸಮಸ್ಯೆ ಇದೆ. ಹಾಗಾಗಿನೇ ಈಶ್ವರ್ ಖಂಡ್ರೆ ಅವರು ಈ ಒಂದು ಇಲಾಖೆಯ ಹೊಣೆಯನ್ನು ಹೊತ್ಕೊಂಡು ಅಂದರೆ ಒಂದು ರೀತಿ ಅಸಮರ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಇಲ್ಲ. ಅತ್ಯಂತ ಮೋಸ್ಟ್ ಎಫಿಷಿಯೆಂಟ್, ಡೈನಮಿಕ್, ತುಂಬ ಇಂಟಿಗ್ರಿಟಿ ಇರ್ತಕ್ಕಂತಹ ಮಿನಿಸ್ಟರು. ಆಮೇಲೆ ರೆಸ್ಪಾನ್ಸ್ ಕೂಡ 24/7 ಯಾವುದೇ ಅಧಿಕಾರಿ ಎಲ್ಲಿ ಯಾವ ಜಾಗದಿಂದಲೂ ಫೋನ್ ಮಾಡಿದ್ರು ಕೂಡ 24/7 ರಿಸೀವ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಆಮೇಲೆ ಖುದ್ದಾಗಿ ಹೋಗಿ ಆಮೇಲೆ ಕೆಲಸ ಮಾಡಿ ಅಂತೇಳಿ ಎಲ್ಲ ಅಧಿಕಾರಿಗಳು ಹುರಿದುಂಬಿಸುವಂಥ ಒಳ್ಳೆ ಮಿನಿಸ್ಟರು. ಈ ಹುಲಿ ಜಾಗದಲ್ಲಿ ಈಗ ನೀವು ಹೇಳ್ದಂಗೆ ವರ್ಷಕ್ಕೆ 50 ಜನ ಆ ಥರ ಏನು ಸಾವಾಗ್ತಾ ಇಲ್ಲ. ಸಂಖ್ಯೆ ಇದೆ ಸರ್. ಹುಲಿನಲ್ಲ, ಹೇಳ್ತೀನಿ ಹುಲಿ ದಾಳಿ ಸರ್, ಸಪರೇಟ್ ಹುಲಿ ದಾಳಿ. ಈಗ ಕೇಳಿ, ಈಗ ಆನೆ ದಾಳಿನಲ್ಲಿ ಕಳೆದ 10 ವರ್ಷದಲ್ಲಿ 250 ಜನ ಸಾವಾಗಿದೆ. 10 ವರ್ಷದಲ್ಲಿ 250 ಜನ ಸಾವಾಗಿದೆ. ಹುಲಿ ದಾಳಿ ಈಗಿನ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅವರು ರಿಟೈರ್ಡ್ ಆಫೀಸರ್ ಹೇಳ್ತಾರ, ಹುಲಿ ಮನುಷ್ಯರ ಮೇಲೆ ನೇರವಾಗಿ ದಾಳಿ ಮಾಡಲ್ಲ, ಕಡಿಮೆ, ಅತ್ಯಂತ ಕಡಿಮೆ. ಆದರೆ ಹಸು, ಕುರಿ, ಮೇಕೆಗಳು ದಾಳಿ ಮಾಡಬೇಕಾದಾಗ ಯಾರು ಅಡ್ಡ ಬಂದರೆ, ಬಿಡ್ಸಕ್ಕೆ ಬಂದರೆ ಅಥವಾ ಅಲ್ಲಿ ಕಾಣಿಸ್ಕೊಂಡು ಸೌಂಡ್ ಮಾಡಿದಾಗ ಅವ್ರ ಮೇಲೆ ದಾಳಿ ಮಾಡುತ್ತೆ. ಇದು ವಾಸ್ತವವಾಗಿರ್ತಕ್ಕಂಥದ್ದು. ವಯಸ್ಸಾದ ಹುಲಿ ಅಥವಾ ಮರಿ ಹಾಕಿರ್ತಕ್ಕಂತಹ ಹೆಣ್ಣುಲಿ, ಸೊ ಅಂಥವು ಸ್ವಲ್ಪ ದಾಳಿ ಮಾಡ್ತವೆ. ಅದರ ಜಾಗ್ರತೆಯನ್ನು ವಹಿಸಬೇಕು, ಅದಕ್ಕೆ ಅವೇರ್ನೆಸ್ ಮೂಡಿಸಬೇಕು ಅಂತ ನೋಡಿ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಬಾರ್ಡ್ರ್ಗಳಲ್ಲಿ CCTV ಜಾಸ್ತಿ ಹೆಚ್ಚಿಗೆ ಮಾಡಿದ್ದಾರೆ. AI ಟೆಕ್ನಾಲಜಿ ಇರತಕ್ಕಂಥ CCTVಗಳನ್ನ ಹಾಕಿದ್ದಾರೆ. ಅದಕ್ಕೆ ಸೋಲಾರ್ ಪವರ್ ಕೊಟ್ಟು AI ಟೆಕ್ನಾಲಜಿ ಮಾಡಿ ತುಂಬ ಎತ್ತರದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ, ಯಾಕಂದರೆ ಅದರಿಂದ 24/7 ಅದರಿಂದ ಮಾಹಿತಿ ತೊಗೊತಾ ಇರಬೇಕು. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ನಾವಲ್ಲಿ ಒಂದು ಹೆಜ್ಜೆ ಅಂತ ಒಂದು ಆ್ಯಪ್ ಕೂಡ ಮಾಡಿ, ಡ್ಯಾಶ್ಬೋರ್ಡನ್ನು ಮಾಡಿ, ಹೆಜ್ಜೆ ಅಂತ HEJJE ಹೆಜ್ಜೆ ಸೊ ಆ ಥರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಕೂಡ ಉಪಯೋಗಿಸ್ಕೊಂಡು, AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಡ್ರೋನ್ಗಳನ್ನ ಹಾರಾಟ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ರೇಡಿಯೋ ಕಾಲರ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ. ಇವಾಗ ಮುಂಚೆಗಿಂತ ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ. ಸಿಬ್ಬಂದಿಗಳ ಕೊರತೆ ಇದೆ ಅಂತೆ ಸರ್. ಅಲ್ಲ, ಈಗ ಕಳೆದ ಒಂದು ವರ್ಷದಲ್ಲಿ ಅದೆಲ್ಲ ಇನ್ಕ್ರೀಸ್ ಮಾಡಿಕೊಂಡು ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಸರ್ಕಾರ ಮಾಡ್ತದೆ. ಆಮೇಲೆ ಎಲ್ಲೆಲ್ಲಿ ಹುಲಿ ದಾಳಿ ಆಗಿ ಯಾರು ಸಾವಾಯಿತು, ಯಾವುದೇ ಪ್ರಾಣಿ ದಾಳಿ ಸಾವಾಗಿ ಕೂಡ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಪರಿಹಾರ ಕೊಡುವಂಥದ್ದು ತಕ್ಷಣಕ್ಕೆ. ಯಾಕಂದರೆ ಮುಂಚೆ ಎಲ್ಲ ವರ್ಷ 6 ತಿಂಗಳದ್ದು ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಕೂಗುಗಳು ಬರ್ತಾ ಇತ್ತು. ಸೊ ಇವಾಗ ಇಮ್ಮಿಡಿಯೇಟಾಗಿ ಅವ್ರ ಪರಿಹಾರವನ್ನು ಕೊಟ್ಟು, ಆಮೇಲೆ ಅಲ್ಲಿ ಯಾರು ಪ್ರಾಣಿಗಳು, ಪಶುಗಳು ಸಾವಿಗೀಡಾದರೆ, ಹಸು ಅಥವಾ ಕುರಿ, ಮೇಕೆ, ಅದಕ್ಕೂ ಪರಿಹಾರವನ್ನು ಕೊಡೋ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾರೆ. ಆಮೇಲೆ ಈಗ ಇದು ಕಡಿಮೆ ಆಗಬೇಕು, ಅದು ಖಂಡಿತ. ಅದಕ್ಕೇ ಒಂದು ತಜ್ಞರ ಸಮಿತಿ ಕೂಡ ಮಾಡಿದ್ದಾರೆ. IASC ಬೆಂಗಳೂರು ಜೊತೆ ಸೇರಿ ಒಂದು ತಜ್ಞರ ಸಮಿತಿ ಮಾಡಿ, ಯಾಕೆ ಇದು ಕಡಿಮೆ ಮಾಡಲಿಕ್ಕೆ ಅಥವಾ ಇದು ನಿಲ್ಲಿಸಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಅದು ಕೂಡ ಒಂದು ಸಮಿತಿ ಮಾಡಿದ್ದಾರೆ. ಕಾರ್ಯಪಡೆಗಳು ಜಾಸ್ತಿ ಮಾಡಿದ್ದಾರೆ. ಸೊ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ. ಅಲ್ಲಿ ರೈತರಿಗೆ, ಕಾಡು ಅಂಚಲ್ಲಿರ್ತಕ್ಕಂತಹ ಜನಗಳಿಗೆ ಒಂದು ಅವೇರ್ನೆಸ್ ಕೂಡ ಮೂಡಿಸ್ತಾ ಇರೋದ್ರಿಂದ ಇನ್ನು ಮುಂದಕ್ಕೆ ಕಡಿಮೆ ಆಗುವಂಥ ಒಂದು ಸಂಭವ ಖಂಡಿತ ಇದೆ. ನಾವು ನೋಡಿದ ಪ್ರಕಾರ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಾ ಇದೆ ಸರ್. ಇಲ್ಲ, ಹಂಗೆ ಶಾಶ್ವತ ಪರಿಹಾರ ಬೇಕು ಅಲ್ಲಿ ಜನರಿಗೆ, ಭಾಗದ ರೈತರಿಗೆ ಪರಿಹಾರ ಬೇಕಾಗಿಲ್ಲ. ಇಲ್ಲ, ಐ ಅಗ್ರಿ. ರಾಜಕಾರಣಿಗಳು ಬೇಕಾದ್ರೆ ಅಲ್ಲಿ ಮನೆ ಮಾಡ್ಕೊಂಡಿರ್ಲಿ, ಒಂದು ವಾರ ಬೇಕಾದ್ರೆ. ಐ ಅಗ್ರಿ, ನೀವು ಹೇಳೋದ್ರಲ್ಲಿ ಕರೆಕ್ಟ್ ಆಗಿದೆ. ಅದಕ್ಕೆ ಶಾಶ್ವತ ಪರಿಹಾರಕ್ಕೆ ಏನಂದ್ರೆ, ಒಂದು ಆನೆಗಳ ದಾಳಿ ಕಡಿಮೆ ಮಾಡಬೇಕಂತ ಹೇಳಿ ಈ ರೈಲ್ವೆ ಬ್ಯಾರಿಕೇಡ್ಗಳು ಜಾಸ್ತಿ ಮಾಡ್ತಾ ಇರೋದು, ಅತಿ ಹೆಚ್ಚು ಮಾಡ್ತಾ ಇರೋದು ಅದೇ ಕಾರಣಕ್ಕಾಗಿ. ಅದರಿಂದ ಅದು ಆನೆಗಳು ಬರೋದು ಕಡಿಮೆ ಆಗುತ್ತೆ. ಎರಡನೇದು, ಹುಲಿ ಮತ್ತು ಚಿರತೆಗಳ ಇವನ್ನ ದಾಳಿಗಳು ಜಾಸ್ತಿ ಆಗ್ತವೆ ಅಂತೇಳಿ ಕಾರ್ಯಪಡೆಗಳು ಜಾಸ್ತಿ ಮಾಡಿ, ಎಲ್ಲಿ ಚಲನವಲನಗಳು ಕಾಣ್ತವೆ ಅಂತ ಗೊತ್ತಾಯಿತು, ಹಳ್ಳಿ ಕಡೆ ಚಲನವಲನಗಳು ಕಂಡ್ರೆ ಅವನ್ನ ಟ್ರ್ಯಾಕ್ ಮಾಡಿ ಅವನ್ನ ಹಿಡಿದು ಸಂರಕ್ಷಿತ ಪ್ಲೇಸ್ಗಳಿಗೆ ತಳಿಸುವಂಥದ್ದು ಅಂಥ ಕೆಲಸಗಳು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಕಡಿಮೆ ಆಗುವಂಥ ಸಂಪೂರ್ಣ ಅವಕಾಶಗಳಿದೆ. ಎಸ್ ಸರ್. ಸಿದ್ದೇಶ್ ಅವರೇ, ಈಗ ನಾವು ಈ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ ನೋಡಿದ್ವಿ. ನೋಡಿ, ಈಗ ರೈತರು ತಮ್ಮ ಮೇಕೆಗಳನ್ನು, ಕುರಿಗಳನ್ನು ಅಥವಾ ತಮ್ಮ ಜಾನುವಾರುಗಳನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಇದೆ, ರಿಸರ್ವ್ ಫಾರೆಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಯಾಕೆ ಮೇಯಿಸುವಂಥದ್ದು. ಈಗ ನೋಡಿ, 5 ಹುಲಿಗಳನ್ನು ಒಬ್ಬ ರೈತರು ವಿಷ ಹಾಕಿ ಕೊಂದರು, ಬಹಳ ಕ್ರೂರವಾಗಿ ಕೊಂದರು. ಅವೆಲ್ಲ ನಮ್ಮ ಆಸ್ತಿ. ಹಾಗಾಗಿ ರೈತರಿಗೂ ಇದ್ರ ಬಗ್ಗೆ ಕಾಳಜಿ ಇರಬೇಕು ಅಂತ. ಯಾಕಂದರೆ ಅರಣ್ಯ ಪ್ರದೇಶಕ್ಕೆ ನಮ್ಮ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗಿ ಮೇಯಿಸುವಂಥದ್ದು ಏನಿರುತ್ತೆ ಅಂದರೆ, ದಾಳಿ ಆದಮೇಲೆ ಮತ್ತೆ ಯಾರನ್ನೋ ಹೊಣೆ ಮಾಡೋದೇನು, ಇದ್ರ ಬಗ್ಗೆ ಜಾಗೃತಿ ಕೂಡ ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ರೈತರು ಕೂಡ ಅದನ್ನು ಸ್ವಯಂ ಪ್ರೇರಿತವಾಗಿ ಅರಿತುಕೊಳ್ಬೇಕಾ ಅಂತ ನಿಮ್ಮ ಪ್ರಕಾರ? ಅಲ್ಲ, ಖಂಡಿತವಾಗ್ಲೂ ಅದು ಆ ನಿಟ್ಟಿನಲ್ಲಿ ರೈತರಿಗೆ ಜಾಗೃತಿ ಮೂಡಿಸಬೇಕಾದ ಅಗತ್ಯ ಇದೆ. ಆಮೇಲೆ ಈ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಆಗಿರ್ಬೋದು, ದನ ಸಾಕಾಣಿಕೆ ತೀರಾ 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 ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಸಾಕಷ್ಟು ಮಟ್ಟಕ್ಕೆ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ. ಅದು ಹಿಂದಿನ ಮಟ್ಟದಲ್ಲಿ ನಡೀತಾ ಇದೆಯಲ್ಲ, ಆ ಮಟ್ಟಕ್ಕಿಲ್ಲ. ಆದ್ರೆ ಬಹುತೇಕವಾಗಿ ನೀವು ಈ ಸರೌಂಡಿಂಗ್ ಏನು ನಮ್ಮ
ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ ಸರೌಂಡಿಂಗ್ ಅಲ್ಲಿ ಎಲ್ಲಾ ಕಡೆ ನೋಡಿ ಬಹುತೇಕ ಪ್ರಾಪರ್ಟಿಗಳೆಲ್ಲ ಇರೋದು ರಾಜಕಾರಣಿಗಳದು, ಸಿನಿಮಾ ಸ್ಟಾರ್ಗಳದು, ಉದ್ಯಮಿಗಳದು ಇದೆ. ರೀಸೆಂಟ್ ಆಗಿ ನಗು ಅರಣ್ಯ ಪ್ರದೇಶ ಸರಗೂರು ವ್ಯಾಪ್ತಿಗೆ ಬರುತ್ತೆ. ಆ ಭಾಗದಲ್ಲಿ ಆ ಈ ಜಾರ್ಜ್ ಅವರ ಇಂಧನ ಸಚಿವ ಜಾರ್ಜ್ ಅವ್ರ ಮಗ ಅರಣ್ಯದ ಮಧ್ಯದಲ್ಲೇ ಅವ್ರ ಪ್ರಾಪರ್ಟಿ ತಗೊಂಡಿದ್ದಾರೆ, ಅದ್ರ ಒಳಗಡೆ ಹೋಗ್ಬೇಕು, ನನ್ಗೆ ಓಡಾಟಕ್ಕೆ ಜಾಗ ಕೊಡ್ಬೇಕು ಅಂತ ಕೇಳಿದ್ರು. ಸೊ ಅಲ್ಲಿ ಹೈಕೋರ್ಟ್ ಕೊನೆಗೆ ವಿಧಿ ಇಲ್ದೇನೆ ಅವ್ರಿಗೆ ಜಾಗ ಇಲ್ಲ, ಅವ್ರ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ನೀವು ಕೊಡ್ಬೇಕು ಅಂತ ಹೇಳ್ತು. ಇಲ್ಲಿ ರೈತರ ಸಮಸ್ಯೆ ಏನಿರ್ಲಿಲ್ಲಲ್ಲ. ಮೈಸೂರು ಭಾಗದಲ್ಲಿ ಒಂದೇ ಅಲ್ಲದೆ ಚಿಕ್ಕಮಗಳೂರಲ್ಲೂ ಜಾರ್ಜ್ ಅವ್ರ ಮಗಂದು ಅಲ್ಲಿ ಕಾಫಿ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಭದ್ರಾ ಅಭಯಾರಣ್ಯ ಇದೆ. ಭದ್ರಾ ಅಭಯಾರಣ್ಯದಲ್ಲಿ ಕಾಫಿ ಎಸ್ಟೇಟ್ ಇವರು ಹೊಸದಾಗಿ ಮಾಡೋದಲ್ಲ, ಅರಣ್ಯ ಒತ್ತುವರಿ ಅದು. ಅರಣ್ಯ ಒತ್ತುವರಿ 100 ವರ್ಷಗಳಿಂದ ಇರ್ತಕ್ಕಂಥ ಕಾಫಿ ಎಸ್ಟೇಟ್ ಏನು ಭದ್ರಾ ಅಭಯಾರಣ್ಯ ಇದೆ, ಮುತ್ತೋಡಿ ಫಾರೆಸ್ಟ್ ಅಂತ ಇದೆ. ಮುತ್ತೋಡಿ ಫಾರೆಸ್ಟ್ ಅಲ್ಲಿ ಜಾರ್ಜ್ ಅವ್ರ ಮಗ ಅಲ್ಲಿ ಅರಣ್ಯ ಒತ್ತುವರಿ ಮಾಡಿ ಕಾಫಿ ಎಸ್ಟೇಟ್ ಮಾಡಿ ಅಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಸುಳ್ಳು ಮಾಹಿತಿ, ಸರ್ ಉತ್ತರ ಕೂಡ ಕೊಟ್ಟಿದ್ದಾರೆ ಸರ್, ಅಲ್ರಿ ರಾಣಾ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ ಮಾಹಿತಿ ಇದೆ. ಯಾಕಂದ್ರೆ ಇಲಾಖೆಯವರು ಯಾವುದು ನೋಡಿ ಬಹುತೇಕವಾಗಿ ಖರಾಬ್ ಜಾಗ ಅದು ಇಲ್ಲ ಅವ್ರ ಹೆಸರಲ್ಲಿ. ಈಗ ನೀವು ನೋಡ್ಬೇಕು ಅಂದ್ರೆ ಈ ಅದು ಇಲ್ಲ ಅಲ್ಲ ಸರ್, ಅವರು ಓಡಾಡ್ಲಿಕ್ಕೆ ಈ ಅರಣ್ಯ ಪ್ರದೇಶದ ಜಾಗವನ್ನೇ ಬಳಸ್ಕೊಳ್ತಿದಾರಂತೆ ಅಕ್ರಮವಾಗಿ ಅನ್ನೋದು ಆರೋಪ ಇದೆ. ಇಲ್ಲ ಅದ ಅತಿಕ್ರಮ ಯಾವ್ದು ಇಲ್ಲ. ಯಾವ್ದು ಕಾಮನ್ ಏರಿಯಾ ಇದೆ, ಯಾವ್ದು ಕಾಮನ್ ರಸ್ತೆಗಳಿದೆ, ಅದು ಬಿಟ್ಟರೆ ಬೇರೆ ಯಾವ್ದನ್ನು. ಈಗ 2 ತಿಂಗಳ ಮಾಧ್ಯಮಗಳ ವರದಿನ ನೋಡಿದ್ರೆ ನೀವು ಅದನ್ನ ನೀವು ಚೆಕ್ ಮಾಡಬಹುದು, ನೋಡ್ಬೋದು. ಕರೆಕ್ಟ್. ಅದು ಬೇಕಾಗಿಲ್ಲ. ಈ ರೀಸೆಂಟ್ ಆಗಿ ಈಗ ಗಣೇಶ್ ಅವರು ಇದಲ್ಲ, ಚಿತ್ರನಟ ಗಣೇಶ್ ಅವರು ಅವ್ರದ್ದೊಂದು ಬಿಲ್ಡಿಂಗ್ ಕಟ್ತಾ ಇದ್ರು ಅರಣ್ಯ, ಇದು ಬಂಡೀಪುರದ ವ್ಯಾಪ್ತಿನಲ್ಲಿ. ಜೋಸೆಫ್ ಸರ್ ಏನ್ ಮಾತಾಡಲ್ಲ, ಅದಕ್ಕೆ ಪೂರಕವಾಗಿ ಮಾತ್ರ ಹೇಳ್ಬೇಕಂತಂದ್ರೆ ಒಳಗಡೆನೆ ಅರಣ್ಯದಲ್ಲಿ ಅವ್ರಿಗೆ ಇದು ಬಿಲ್ಡಿಂಗ್ ಕಟ್ತಾ ಇದ್ರು, ಇಷ್ಟು ಮೀಟರ್ ಇದ್ರ ಮೇಲೆ ಅವರು ಏನು ಕಾಂಪೌಂಡ್ ನ ನಿರ್ಮಾಣ ಮಾಡಂಗಿಲ್ಲ ಅಂತ ಹೇಳಿ ಕೊನೆಗೆ ಹೈಕೋರ್ಟ್ ಬಂತು ಅದು ವಿಚಾರ. ಹೈಕೋರ್ಟ್ ಅಲ್ಲಿ ನಿರ್ಧಾರ ಸ್ಟೇ ಆಗಿತ್ತು, ಕೊನೆಗೆ ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿದ್ರು. ಯಾರು ಮಾಡ್ತಾ ಇದ್ದಾರೆ ಅಲ್ಲ ಅದೇ ನಿಮ್ಮ ಮಾತಿಗೆ ನಾನು ಸೇರಿಸ್ತೇನೆ. ಒಂದು ನಿಮಿಷ, ಸಂಘರ್ಷದ ವಿಚಾರ ಬಂದ್ರೆ ಒಂದ್ ಮೇಕೆ ಹೋದ್ರೆ ಒಂದ್ ದನ ಹೋದ್ರೆ ರೈತರ ವಿಚಾರದಲ್ಲಿ ಇಷ್ಟು ಕಟುವಾಗಿ ಅಥವಾ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇವ್ರು ಏನ್ ಜವಾಬ್ದಾರಿನ ರೈತರ ಮೇಲೆ ಅಥವಾ ಈ ಸಾಮಾನ್ಯ ಸುತ್ತಮುತ್ತಲ ಜನಗಳ ಮೇಲೆ ಹಾಕಕ್ ಪ್ರಯತ್ನ ಮಾಡ್ತಾ ಇದಾರಲ್ಲ, ಪ್ರಭಾವಿಗಳ ಬಗ್ಗೆ ಯಾರು ಮಾತಾಡ್ತಾರೆ? ನಿಜ. ನೀವು ಬಂಡೀಪುರ ಸುತ್ತಮುತ್ತ ತಗೊಂಡ್ರೆ ಎಷ್ಟು ಜನ ಎಷ್ಟು ಜನಸಾಮಾನ್ಯರ ಜಮೀನಿದೆ ನೋಡಿ, ಚೆಕ್ ಮಾಡಿ. ಯಾರ್ದಿದೆ? ಮೈಸೂರಿನ MLC ಒಬ್ರು ಇದ್ರು, ಮಧುಸೂದನ್ ಅಂತ, ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿ ರೆಸಾರ್ಟ್ ನ. ಯಾವುದು ರೆಸಾರ್ಟ್ ಮಾಡಕ್ಕೆ ರೈತರು ಮೀಟರ್ ಏನಾದ್ರು ಅಲ್ಲಿ ಭೂಮಿಯನ್ನು ಇದು ಮಾಡ್ಕೊಂಡ್ರೆ ಒತ್ತುವರಿ ಅಂತ ಹೇಳಿ ಕೇಸ್ ಹಾಕ್ತೀರಿ. ಅತಿಕ್ರಮ ಪ್ರವೇಶ ಸರಿಯಲ್ಲ ಅಷ್ಟೇ ನಾನು ಹೇಳ್ತಿರೋದು. ಯಾವ ಕಾನೂನು ಇದೆ ಕಾನೂನನ್ನು ಮಾತ್ರ ಪಾಲಿಸಬೇಕು. ಕಾನೂನಲ್ಲಿ ಏನು ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದ್ರೆ ಎಂಟರ್ ಆಗಬಾರ್ದು. ಉಗ್ರರು ಮತ್ತೆ ವನ್ಯ ಪ್ರಾಣಿಗಳ ಚರ್ಮಕ್ಕೆ ಒಂದು ಏನ್ ನೋಟಿಸ್ ಕೊಟ್ಟು ಸಾಕಷ್ಟು ಜನಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಗಂಭೀರ ಅಂತ. ಅದು ಒಂದು ಪ್ರಚಾರಕ್ಕೆ ಗೀಳ್ ಮಾಡಿದ್ರು. ಆ ಇಲಾಖೆ ಸಮರ್ಪಕವಾಗಿ ನಡೆಸ್ತಾ ಇಲ್ಲ ನೋಡಿ. ಇವತ್ತೂ ಸಹ ಹುಲಿ ಹಿಡಿಯೋದಕ್ಕೆ ಪಶು ವೈದ್ಯರ ಕೊರತೆ ಇದೆ. ಇಲ್ಲಿ ಅರವಳಿಕೆ ತಜ್ಞರು ಏನಿದ್ದಾರೆ ಪಶು ವೈದ್ಯರು, ಅವರ ಅವಶ್ಯಕತೆ ಇಲ್ಲ. ಕೇವಲ ನಾಗರಹೊಳೆ ಮತ್ತೆ ಬಂಡೀಪುರಕ್ಕೆ ಕೇವಲ ಇಬ್ರು ಪಶು ವೈದ್ಯರು ಇದ್ದಾರೆ. ಅಲ್ಲಿ ಒಂದು ಬರೀ ಮೈಸೂರು ವೃತ್ತಕ್ಕೆ ಕನಿಷ್ಠ 8 ರಿಂದ 10 ಜನ ಬೇಕಾಗ್ತಾರೆ. ಈಗ ಏನು ಹುಲಿ ಹಿಡಿಯೋದಕ್ಕೆ ಹೋಗ್ತಾ ಇದಾರಲ್ಲ, ಕನಿಷ್ಠ ಮತ್ತೆ ಒಂದು 8 ರಿಂದ ಒಂದು ವಾರ ಅಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಜೊತೆನಲ್ಲಿ ಸರ್ ಪರಿಣಾಮಕಾರಿ ಆಗ್ತಿಲ್ಲ ಸರ್, ಕಾರ್ಯಾಚರಣೆಗಳು ನೋಡ್ತಾ ಇದೀವಿ. ಒಂದು 4-5 ಬಲಿ ಆಗೋವರೆಗೂ ಅದು ಹಿಡಿಯೋದೇ ಇಲ್ಲ. ಅವರು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ, ಕೇಳಿ ಎಲ್ಲೆಲ್ಲಿ ಎಫೆಕ್ಟಿವ್ ಆಗಿಲ್ಲ. ಅರವಳಿಕೆ ತಜ್ಞರು ಹೇಳ್ತಾರಲ್ಲ, ವೈದ್ಯರು ಹೇಳಿದ್ರಲ್ಲ, ಅಲ್ಲೇ ಇರ್ಬೇಕಂತಲ್ಲ, ಸ್ಟೇಷನ್ ಆಗಿರೋರು ಅಲ್ಲಿದ್ರು ಕೂಡ ನಿಯರ್ ಬೈ ಪೋಸ್ಟ್ ಗಳಿಂದ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಈಗ ಹಿಡಿಯೋ ಕಾರ್ಯಾಚರಣೆ ಮಾಡ್ತಾರೆ. ಎಲ್ಲರೂ ಒಂದೇ ಜಾಗದಲ್ಲಿ ಇರ್ಬೇಕಂತ ಏನಿಲ್ಲ. ಅದೇ ಎಲ್ಲೆಲ್ಲಿ ಅಗತ್ಯ ಎಷ್ಟಿದೆಯಾ ಎಷ್ಟು ಅಗತ್ಯ ಇದೆ ಮಾನದಂಡ ಅಂತ ಇದೆ, ಅದಕ್ಕೆ ಮಾರ್ಗಸೂಚಿಗಳಿದ್ದಾರೆ. ಅದ್ರ ಪ್ರಕಾರ ನೀವು ಇಲಾಖೆ ಸಮರ್ಪಕವಾಗಿ ನಡೆಸಬೇಕಲ್ಲ. ಅದು ಬಿಟ್ಬಿಟ್ಟು ನೀವು ಇಲ್ಲಿಂದ ಅಲ್ಲಿ ಎರಡು ವರ್ಷದಲ್ಲಿ ಏನೋ ಬದಲಾವಣೆ ಆಗೋಯ್ತು, ನಾವ್ ಇದ್ದಾಗ ಚೆನ್ನಾಗಿತ್ತು ಹೇಳಕ್ ಹೋಗ್ಬೇಡಿ. ಆತರ ಏನಿಲ್ಲ. ಕಳೆದ ಸರ್ಕಾರಗಳಿಗಿಂತನೂ ಈ ಸರ್ಕಾರದಲ್ಲಿ ಅರಣ್ಯ ಸಚಿವರು ಬಹಳ ಚುರುಕಾಗಿ ಕೆಲಸ ಮಾಡ್ತಾರೆ. ಒಬ್ಬ ರೈತ ಸತ್ತೋಗಿದ್ದಾನೆ ಸರ್ ನಂಜನಗೂಡ. ಬರೀ ಹುಲಿ ಒಂದೇ ಅಲ್ಲ, ಈ ರೀತಿ ಸಾಕಷ್ಟು ಒಂದು ಕಾಡು ಮತ್ತೆ ನಾಡು ಎರಡೂ ಕಡೆನೂ ಈ ಸರ್ಕಾರ ಬಾರಿ ಒಂದು ಏನು ಕಾರ್ಯಕ್ಷಮತೆ ಇದೆ ಅಥವಾ ಅವ್ರ ಆಡಳಿತ ದುರಾಡಳಿತ ಇದೆ. ಇದರಿಂದ ಜನಸಾಮಾನ್ಯರು ಇವತ್ತು ಒಂದು ಅನುಭವಿಸ್ತಾ ಇದ್ದಾರೆ. ನಿಜ.